ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಾಮ್ರಾಟ್ ಅಶೋಕನ ಕಥೆಯನ್ನು ಹೇಳಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ದೇನೆ. ಈ ನವನಂದರನ್ನು ದುಷ್ಟರಾದಂಥ ನವನಂದರನ್ನು ಕೊಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಚಾಣಕ್ಯ ಮತ್ತು ಏನು ಮಾಡ್ತಾನಂದರೆ, ಚಂದ್ರಗುಪ್ತ ಮೌರ್ಯನನ್ನು ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಅದರ ರಾಜನನ್ನಾಗಿ ಆತ ಏನು ಮಾಡ್ತಾನೆ, ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ರಾಜ್ಯಾಡಳಿತ ಹೇಗೆ ನಡಿಬೇಕು, ದುಷ್ಟರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ವ್ಯಾಪಾರ ವ್ಯವಹಾರಗಳನ್ನು ಯಾವ ರೀತಿ ನಡೆಸಬೇಕು ಅಂತಂದು ಹೇಳಿ ಅವನ ಪುಸ್ತಕವನ್ನೇ ಬರೀತಾನೆ ಚಾಣಕ್ಯ. ಅದೇ ರೀತಿಯಾಗಿ ಚಂದ್ರಗುಪ್ತನಿಗೆ ಸಲಹೆಗಳನ್ನು ಉಪದೇಶಗಳನ್ನು ಕೊಡ್ತಾ ಇರ್ತಾನೆ. ಇದರಿಂದ ಚಂದ್ರಗುಪ್ತ ಮೌರ್ಯ ಇದ್ದವ ಅತ್ಯಂತ ದಕ್ಷ ಆಡಳಿತಗಾರನಾಗಿ ಆ ರಾಜ್ಯವನ್ನು ನಡೆಸ್ತಾನೆ. ವಿಸ್ತಾರವಾದಂಥ ರಾಜ್ಯ ಇರ್ತೈತಿ. ಆ ಚಂದ್ರಗುಪ್ತ ಮೌರ್ಯನ ಮಗ ಬಿಂಬಸಾರ, ಅಶೋಕನ ತಂದೆ. ಈ ಬಿಂಬಸಾರನಿಗೆ 16 ಜನ ಪತ್ನಿಯರಿದ್ದವರು ಇರ್ತಾರೆ. ಅವರಿಂದ 100 ಜನ ಮಕ್ಕಳಿದ್ದವರು ಇರ್ತಾರೆ ಬಿಂಬಸಾರನಿಗೆ. ಬಿಂಬಸಾರ ಮತ್ತು ಧರ್ಮ ಅನ್ನುವ ದಂಪತಿಗಳಿಂದ ಈ ಅಶೋಕ ಮತ್ತು ವಿತ್ತ ಅಶೋಕ ಅನ್ನುವಂಥ ಇಬ್ಬರು ಗಂಡು ಮಕ್ಕಳಿದ್ದವರು ಹುಟ್ಟುತ್ತಾರೆ. ಧರ್ಮ ಇವಳು ಕ್ಷತ್ರಿಯ ಕನ್ಯೆ ಆಗಿರುವುದಿಲ್ಲ. ಆದ್ದರಿಂದ ಉಳಿದ ರಾಣಿಯರು ಏನು ಮಾಡ್ತಿರ್ತಾರಂದ್ರೆ, ಅವಳನ್ನು ಅತ್ಯಂತ ತಿರಸ್ಕಾರ ಭಾವನೆಯಿಂದ ಕಾಣ್ತಾ ಇರ್ತಾರೆ. ಅವಳಿಗೆ ಎಂದೂ ಗೌರವವನ್ನು ಕೊಡ್ತಿರೋದಿಲ್ಲ. ಯಾವುದೇ ಒಂದು ಸ್ಥಾನಮಾನ ಇಲ್ಲದಂಗೆ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಇದೇ ಪರಿಸ್ಥಿತಿ ಅಶೋಕ ಮತ್ತು ಅವನ ತಮ್ಮ ವಿತ್ತ ಅಶೋಕನಿಗೆ ಕೂಡ ಉಂಟಾಗ್ತೈತಿ. ಉಳಿದ 98 ಜನ ಸಹೋದರರು ಇವರನ್ನು ಅತ್ಯಂತ ತಿರಸ್ಕಾರದಿಂದ, ಕೀಳುತನದಿಂದ ಕಾಣ್ತಾ ಇರ್ತಾರೆ. ಇವರಿಗೆ ಯಾವುದೇ ಒಂದು ಉಚ್ಚ ಸ್ಥಾನ ಸಿಗದಂಗೆ ನೋಡ್ಕೊಳ್ತಾ ಇರ್ತಾರೆ. ರಾಜ್ಯಸಭೆಯಲ್ಲಿಯೂ ಕೂಡ ಅವ್ರಿಗೆ ಸ್ವಲ್ಪ ಗೌರವವನ್ನು ಅವರು ಏನು ಮಾಡ್ತಾರೆ, ಕೊಡ್ತಿರೋದಿಲ್ಲ. ಇದೆಲ್ಲ ಬಿಂಬಸಾರ ನೋಡ್ತಾ ಇರ್ತಾನೆ, ಗೊತ್ತಿರ್ತೈತೆ ಅವನಿಗೆ. ಅವನು ಎಲ್ಲ ಮಕ್ಕಳನ್ನು ಒಬ್ಬ ಗುರುವಿನ ಕಡೆಗೆ ಶಿಕ್ಷಣಕ್ಕಾಗಿ ಕಳಿಸ್ತಾನೆ. ಕಳಿಸಿದಾಗ ಏನಾಗ್ತೈತೆ ಅಂದ್ರೆ, ಈ 100 ಜನರಲ್ಲಿ ಅಶೋಕ ಎಲ್ಲರಿಗಿಂತ ಮುಂದೆ ಬಹಳ ಕುಶಾಗ್ರಮತಿಯಾಗಿರ್ತಾನೆ. ಅಶೋಕ ಎಲ್ಲ ಕುದುರೆ ಸವಾರಿ ಆಯಿತು, ಕತ್ತೆ ವರ್ಷೆ ಆಯಿತು, ರಾಜನೀತಿ ಆಯಿತು, ನ್ಯಾಯಶಾಸ್ತ್ರ ಆಯಿತು, ಎಲ್ಲದರಲ್ಲಿಯೂ ಅಶೋಕ ಮುಂದು. ಹೀಗಾಗಿ ಅಶೋಕನ ಕೀರ್ತಿ ಏನಂತಂದ್ರೆ ಎಲ್ಲರಲ್ಲಿಯೂ ಹರಡಾಕ್ ಶುರು ಮಾಡ್ತೈತಿ. ಅಶೋಕ ಭಾಳ ಸಮರ್ಥದಾನ ಅಂತಂದರೆ ಅಶೋಕನ ಕೀರ್ತಿ ಹರಡ್ತಾ ಇದ್ದಂಗೆ ಈ ಉಳಿದಂಥ 98 ಜನ ಸಹೋದರಿಗೆ ಬಹಳ ಏನಂದ್ರೆ ಅಸೂಯೆ ಇದ್ದು ಉಂಟಾಗ್ತಾ ಇರ್ತೈತಿ. ಮತ್ಸರ ಇದ್ದು ಕುದಿಯಕ್ಕೆ ಶುರು ಮಾಡ್ತಾ ಇರ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ, ಈ ತಕ್ಷಶಿಲೆ ಅಂದ್ರೆ ಈಗಿನ ಲಾಹೋರದೊಳಗೆ ಐತಿ ತಕ್ಷಶಿಲೆ ಇದ್ದಿತ್ತು. ಆ ತಕ್ಷಶಿಲೆಯೊಳಗೆ ಅದು ಕೂಡ ಈ ಮಗಧ ಸಾಮ್ರಾಜ್ಯಕ್ಕೆ ಒಳಪಟ್ಟಿರ್ತೈತಿ. ಅಲ್ಲಿ ಜೋರಾದಂಥ ದಂಗೆ ಇದ್ದದ್ದಿರ್ತೈತಿ. ಆ ದಂಗೆಯನ್ನು ಅಡಗಿಸುವುದಕ್ಕೆ ಬಿಂಬಸಾರ ಏನು ಮಾಡ್ತಾನಂದ್ರೆ, ತನ್ನ ಮೊದಲ ಮಗ ಸುಶೀಮ ಅನ್ನೋವನನ್ನು ಅಲ್ಲಿ ಅವ ಕಳಿಸ್ತಾನೆ. ದಂಗೆಯನ್ನು ಹತ್ತಿಕ್ಕೆ ನೀನು ಅಲ್ಲಿ ಸ್ವಲ್ಪ ದಿನ ಉತ್ತಮ ಆಡಳಿತವನ್ನು ನೀ ಮಾಡು ಅಂತೇಳಿ ಸುಶೀಮನನ್ನು ಕಳಿಸಿರ್ತಾನೆ. ಆದರೆ ಸುಶೀಮನಿಗೆ ಆ ದಂಗೆಯನ್ನು ಅಡಗಿಸುವುದು ಸಾಧ್ಯ ಆಗೋದಿಲ್ಲ, ವಿಫಲನಾಗಿಬಿಡ್ತಾನೆ. ಭಾಳ ಜೋರಾದಂಥ ದಂಗೆ ಇದ್ದಿರ್ತಾರೆ ಜನ. ಆಡಳಿತದಲ್ಲಿ ಹಿಡಿತ ಸಿಗುವುದನ್ನೇ ಇಲ್ಲ ಸುಶೀಮನಿಗೆ. ಇದನ್ನು ಕಂಡಂಥ ಬಿಂಬಸಾರ ಏನು ಮಾಡ್ತಾನೆ ಅಂತಂದ್ರೆ, ಈ ಅಶೋಕನನ್ನು ಅಲ್ಲಿ ಕಳಿಸ್ತಾನೆ. ತಕ್ಷಶಿಲೆಗೆ ಕಳಿಸಿ ಅಲ್ಲಿಯ ದಂಗೆಯನ್ನು ಹತ್ತಿಕ್ಕೆ ಅಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡು, ಕೆಲವು ವರ್ಷ ಅಲ್ಲೇ ಇದ್ದು ನೀವೊಂದು ಉತ್ತಮ ಆಡಳಿತವನ್ನು ಅಲ್ಲಿ ನಡೆಸು ಅಂತಂದೇಳಿ ಅಶೋಕನನ್ನು ಕಳಿಸ್ತಾನೆ. ಆಗ ಅಶೋಕ ಅಲ್ಲಿ ಬಂದು ಏನು ಮಾಡ್ತಾನಂತಂದ್ರೆ, ಉಗ್ರವಾದಂಥ ಕಾನೂನುಗಳನ್ನು ತರ್ತಾನೆ. ಈ ದಂಗೆಕೋರರನ್ನು ಬಲವಾಗಿ ಶಿಕ್ಷಿಸ್ತಾನೆ, ಘೋರ ಶಿಕ್ಷೆಯನ್ನು ಅವ್ರಿಗೆ ಕೊಡ್ತಾನೆ. ಆ ದಂಗೆಯನ್ನು ಹತ್ತಿಕ್ತಾನೆ. ಅಲ್ಲಿ ಒಂದು ಈ ಶಿಕ್ಷೆಯನ್ನು ಕೊಡುವಂಥ ಕಾರಾಗೃಹವನ್ನು ಆತ ನಿರ್ಮಾಣ ಮಾಡ್ತಾನೆ. ಹೀಗೆಲ್ಲ ಮಾಡಿ
ದಂಗೆಯನ್ನು ತಗ್ಗಿಸಿ ಅಲ್ಲಿ ಶಾಂತಿ ಸ್ಥಾಪನೆ ಆಗುವಂಗೆ ಅಶೋಕ ನೋಡ್ಕೊಳ್ತಾನೆ. ಅಪರಾಧಿಗಳಿಗೆ ಉಗ್ರ ಶಿಕ್ಷೆಯನ್ನು ಕೊಡ್ತಿರ್ತಾನೆ. ನಿರಪರಾಧಿಗಳಿಗೆ ಏನಂತಂದ್ರೆ ಅವರನ್ನು ಉತ್ತಮವಾಗಿ ನೋಡ್ಕೊಳ್ತಾ ಇರ್ತಾನೆ. ಅವರಿಗೆ ಯಾವುದೇ ಒಂದು ಕುಂದುಕೊರತೆ ಬಾರದಂಗೆ, ಯಾರಿಂದಲೂ ಅಪಾಯ ಆಗದಂಗೆ ಆತ ನೋಡ್ಕೊಳ್ತಾ ಇರ್ತಾನೆ. ಒಳ್ಳೆಯ ಆಡಳಿತವನ್ನು ನಡೆಸುವಂಥ ಅಶೋಕನ ಕೀರ್ತಿ ಎಲ್ಲ ಕಡೆಗೂ ಹರಡುತ್ತೈತಿ. ಅದರಿಂದ ಈ ಸುಶೀಮ ಮತ್ತು ಉಳಿದಂಥವರೆಲ್ಲರೂ ಆತನ ಮಾತನ್ನೇ ಕೇಳ್ತಾ ಇರ್ತಾರೆ. ಅವರ ಒಂದು ಒಗ್ಗಟ್ಟು, ಅವರಲ್ಲಿ ಭಾಳ ಒಗ್ಗಟ್ಟು ಇರ್ತೈತಿ. ಆ ಒಗ್ಗಟ್ಟನ್ನು ಅವ ಒಡಿದಂಗೆ ನೋಡ್ಕೊಂಡಿರ್ತಾನೆ ಸುಶೀಮ. ಅವ ಏನು ಮಾಡ್ತಾನಂದ್ರೆ ಅವ್ರಿಗೆ ಭಾಳ ಇದನ್ನಾಗ್ತೈತಿ, ಅಶೋಕನ ಕೀರ್ತಿಯನ್ನು ಕಂಡು ಅಸೂಯೆ ಉಂಟಾಗ್ತೈತಿ. ಆ ಮುಂದೆ ಏನಾಗ್ತೈತಿ ಅಂತಂದ್ರೆ ಅಶೋಕ ಇದ್ದಾವ ಅಲ್ಲಿ ಒಳ್ಳೆಯ ಆಡಳಿತವನ್ನು ನಡೆಸಿ ಅಧಿಕಾರಗಳ ಕಡೆಗೆ ಅವನ ತನ್ನ ಆಡಳಿತವನ್ನು ಅವರು ವಹಿಸ್ತಾನೆ. ಮತ್ತು ತಾನು ಈ ಪಾಟಲಿಪುತ್ರ, ಅದರ ಮಗಧದ ರಾಜಧಾನಿ ಪಾಟಲಿಪುತ್ರ, ಈಗಿನ ಪಾಟ್ನಾ, ಆ ಪಾಟಲಿಪುತ್ರಕ್ಕೆ ಆತ ಆಗಮಿಸ್ತಾನೆ. ಅವಾಗ ಏನಾಗ್ತೈತಿ ಅಂದರೆ ಮುಂದೆ ಕೆಲವು ವರ್ಷಗಳ ನಂತರ ಈ ಉಜ್ಜಯಿನಿಯಲ್ಲಿ ದಂಗೆ ಇದ್ದದ್ದು ಏರ್ಪಡ್ತೈತಿ. ಅವಾಗ ಏನು ಮಾಡ್ತಾನೆ ಅಂದ್ರೆ ಬಿಂಬಸಾರ ಮೊದಲೇ ಈ ಸುಶೀಮನಿಗೆ ದಂಗೆ ಅಡಿಸುವುದರಲ್ಲಿ ಸಾಧ್ಯ ಆಗಿರುವುದಿಲ್ಲ. ಆದ್ದರಿಂದ ಈ ಸಲ ಅಶೋಕನನ್ನೇ ಕಳಿಸ್ತಾನೆ. ಅಲ್ಲಿ ಹೋದಂಥ ಅಶೋಕ ಅಲ್ಲಿಯೂ ಕೂಡ ಆ ದಂಗೆಯನ್ನು ಹತ್ತಿಕ್ಕೆ ಅಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡ್ತಾನೆ. ಕೆಲವು ವರ್ಷ ತಾನೇ ಆಡಳಿತವನ್ನು ನಡೆಸ್ತಾನೆ. ಅಶೋಕ ಹುಟ್ಟಿದ್ದು ಕ್ರಿಸ್ತಶಕ ಪೂರ್ವ 304ರಲ್ಲಿ. ಅದನ್ನ ಹೇಳಕ್ಕೆ ಮರ್ತಿದ್ದೆ. ಕ್ರಿಸ್ತಶಕ ಪೂರ್ವ 304ರಲ್ಲಿ. ಆನಂತರ ಉಜ್ಜಯಿನಿಯಲ್ಲಿ ದಂಗೆಯನ್ನು ಅಡಗಿಸಿದಂಥ ಅಶೋಕ ಮತ್ತೆ ಪಾಟಲಿಪುತ್ರಕ್ಕೆ ಬರ್ತಾನೆ. ಬಂದ್ಕೂಳ ಏನಾಗಿರ್ತೈತಿ ಅಂತಂದ್ರೆ ಇಲ್ಲೇ ಈ ಸುಶೀಮ ಇದ್ದಾವ ಉಳಿದಂಥ ತನ್ನ ಸಹೋದರನನ್ನು ಕರೆದುಕೊಂಡು ಈ ಅಶೋಕನ ಕೀರ್ತಿಯನ್ನು ಸಹಿಸಲಾರದೆ ಹೆಂಗಾದರೂ ಮಾಡಿ ಆತನನ್ನು ನಾವು ಕೊಂದು ಬಿಡಬೇಕು, ಇಲ್ಲತ್ತಂದ್ರೆ ಮುಂದೆ ನಮ್ಮ ತಂದೆ ಅವನನ್ನೇ ಪಟ್ಟಾಭಿಷೇಕ ಮಾಡಬಹುದು ಅವನಿಗೆ ಅಂತಂದು ಹೇಳಿ ಅವನು ಏನು ಮಾಡ್ತಾನಂದ್ರೆ ಆ ಅಶೋಕನನ್ನು ಕೊಲ್ಲುವಂಥ ಒಂದು ಯೋಜನೆಯನ್ನು ಹಾಕ್ತಾನೆ. ಅವಾಗ ಏನಾಗ್ತೈತಿ ಅಂದ್ರೆ ಆ ರಾಜ್ಯದ ಮಂತ್ರಿ ಧನಗುಪ್ತ ಮತ್ತು ಸೇನಾಪತಿಗಳಿಗೆ ಈ ವಿಚಾರ ಇದ್ದು ಗುರ್ತಕ್ಕೈತಿ. ಅವರು ಬಿಂಬಸಾರನಿಗೆ ವಿಷಯವನ್ನು ಹೇಳ್ತಾರೆ. ಇವರಲ್ಲಿ ಬಹಳ ಅಸೂಯೆ ಐತಿ, ಅವ್ರು ಹೆಂಗಾದರೂ ಅಶೋಕನನ್ನು ಮುಗಿಸ್ಬೇಕು ಅಂತೇಳಿ ಕಾಯಕತ್ತಾರ, ಒಳಸಂಚನ್ನ ಮಾಡಕತ್ತಾರ ಅಂತಂದು ಹೇಳಿ ಬಿಂಬಸಾರನಿಗೆ ಹೇಳ್ತಾರೆ. ಬಿಂಬಸಾರ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತೀನಿ.